Students, welcome to online classes. We will discuss structure of atom. In this structure of atom, we are studying the last part of this chapter, that is shapes of the orbitals. Shapes of the orbital ಬಗ್ಗೆ ಇವತ್ತು ನಾವು ಸ್ಟಡಿ ಮಾಡೋಣ. ಓಕೆ, ಸೊ ಒನ್ ಬೈ ಒನ್ ಮೊದಲಿಗೆ ಶೇಪ್ ಆಫ್ ದ ಆರ್ಬಿಟ್ಸ್ ಅಂದರೆ ಏನು ಅಂತ ನೋಡೋಣ. ಸೊ ವಿ ಆಲ್ ನೋ ದಟ್ ದೇರ್ ಆರ್ four different types of orbitals are present. One is S type of orbital, another one is P type of orbital, D and F type of orbitals are present. Okay, so ಮೊದಲನೇದಾಗಿ S orbital ಬಗ್ಗೆ ಮಾತಾಡೋಣ. ಇಲ್ಲಿ ನಾನು ಶೇಪ್ಸ್ ಆಫ್ ದ ಆರ್ಬಿಟಲ್ಸ್ ಅಂತ ಬರೀತಾ ಇದ್ದೀನಿ. ಸೊ ಮೊದಲನೇದಾಗಿ S shape. ಇದು ಮೊದಲನೇ ಟೈಪ್ ಆಫ್ ಆರ್ಬಿಟಲ್. ಎಸ್ ಶೇಪ್ ಅಂದರೆ ಏನು ನಾನು ಆವಾಗಲೇ ಹೇಳಿದ್ದೀನಿ. ಎಸ್ ಶೇಪಲ್ಲಿ ನಾವು ಕ್ವಾಂಟಮ್ ನಂಬರ್ಸ್ ಬಗ್ಗೆ ಮಾತಾಡಿದಾಗ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಾಂಟಮ್ ನಂಬರ್ಸ್ ಬಗ್ಗೆ ಮಾತಾಡಿದ್ವಿ. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್, ಅಜಿಮಿಥಲ್ ಕ್ವಾಂಟಮ್ ನಂಬರ್. ಸೊ ಇಲ್ಲಿ ಏನಾಗುತ್ತೆ, ಫಾರ್ ಎಸ್ ಆರ್ಬಿಟಲ್ಸ್, ಎಸ್ ಅಂದರೆ ಸ್ಪೆರಿಕಲ್ ಶೇಪ್ ಅಂತ ಕರಿತೀವಿ. ಫಾರ್ ಎಸ್ ಆರ್ಬಿಟಲ್ ಎಲ್ ಅಂದರೆ ನಮ್ಮದು ಅಜಿಮಿಥಲ್ ಕ್ವಾಂಟಮ್ ನಂಬರ್ 0 ಆಗಿರುತ್ತೆ. ಜೊತೆಗೆ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಕೂಡ 0 ಆಗಿರುತ್ತೆ. ಓಕೆ, ಸೊ ಹೀಗಿದ್ದಾಗ ಇದ್ರದ್ದೊಂದು ಕಂಡೀಷನ್ ಏನಪ್ಪ ಅಂದರೆ ಸ್ಪೆರಿಕಲಿ ಸಿಮೆಟ್ರಿಕಲ್ ಆಗಿರುತ್ತೆ. ಅಂದರೆ ದರ್ ಇಸ್ ಓನ್ಲಿ ಒನ್ ಪಾಸಿಬಲ್ ಓರಿಯೆಂಟೇಷನ್ ಅಂತ ಅರ್ಥ. ಇಲ್ಲಿ 2 0 ಅಂದರೆ 0 ಅನ್ನೋದು ಒಂದು ಕ್ವಾಂಟಿಟಿ ಅಂತಲ್ವ, ಹಾಗೆ ತಿಳ್ಕೊಂಡಾಗ ಓನ್ಲಿ ಒನ್ ಪಾಸಿಬಲ್ ಓರಿಯೆಂಟೇಷನ್ ಆಗಿರುತ್ತೆ, ದಟ್ ಈಸ್ ಸ್ಪೆರಿಕಲ್. ಓಕೆ, ಪಾಸಿಬಲ್ ಓರಿಯೆಂಟೇಷನ್ ಈಸ್ ಓನ್ಲಿ 1 ಅಂತ ತಿಳ್ಕೊಳ್ಳಿ. ಅಥವಾ ನಾನು ಸಿಂಪಲಾಗಿ ಹೇಳ್ಬೇಕಂದ್ರೆ ಸ್ಪೆರಿಕಲಿ ಸಿಮೆಟ್ರಿಕಲ್. ಸ್ಪೆರಿಕಲಿ ಸಿಮೆಟ್ರಿಕಲ್ ಇನ್ ಶೇಪ್ ಅಂತ ತಿಳ್ಕೊಳ್ಳಿ. ಓಕೆ, ಸೊ ಹೀಗಿದ್ದಾಗ ಈಗ ಸಪೋಸ್ ನಾವು ಒಂದು ಗ್ರಾಫನ್ನು ಪ್ಲಾಟ್ ಮಾಡಿದ್ದೀವಿ ಅಂತ ತಿಳ್ಕೊಳ್ಳಿ. ಪ್ರೊಬಬಿಲಿಟಿ ಡೆನ್ಸಿಟಿ ವರ್ಸಸ್ ನಮ್ಮದು ಡಿಸ್ಟನ್ಸ್ ಫ್ರಮ್ ದ ಎಲೆಕ್ಟ್ರಾನ್ ಟು ದ ನ್ಯೂಕ್ಲಿಯಸ್, ಎರಡರ ಮಧ್ಯೆ ನಾವು ಗ್ರಾಫ್ ಪ್ಲಾಟ್ ಮಾಡಿದ್ರೆ, ಎ ಗ್ರಾಫ್ ಈಸ್ ಪ್ಲಾಟ್ ಬಿಟ್ವೀನ್ psi star and radius, that is for the nuclear radius. Then for 1s and 2s atomic orbitals, are like ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡೋಣ. ಓಕೆ, ಸೊ ಹಿಯರ್ ಐ ಆಮ್ ಪ್ಲಾಟಿಂಗ್ ದ ಗ್ರಾಫ್ ಯಾವುದ್ರ ಜೊತೆ ಯಾವುದು, ಪ್ರೊಬಬಿಲಿಟಿ ಡೆನ್ಸಿಟಿ ಅಂತ ಹೇಳಿದ್ವಲ್ಲ, ಪ್ರೊಬಬಲ್ ಡೆನ್ಸಿಟಿ ವರ್ಸಸ್ ರೇಡಿಯಸ್. ಇಲ್ಲಿ ನಾನು ರೇಡಿಯಸ್ ತೊಗೋತೀನಿ, ಇಲ್ಲಿ psi star ತೊಗೋತೀನಿ. ಓಕೆನಾ, ಸೊ psi ಸ್ಕ್ವೇರ್ ತೊಗೊತೀನಿ. ಹಾಗೆ ನೋಡಿದಾಗ ಇಲ್ಲಿ ನನ್ನ ವ್ಯಾಲ್ಯೂಸು ಇಲ್ಲಿ ಏನಾಗುತ್ತೆ, ಗ್ರಾಫು ಈ ರೀತಿ ಬರುತ್ತೆ ಫಾರ್ 1s. ಓಕೆನಾ, ಅದೇ ರೀತಿ ಫಾರ್ 2s ಇದ್ದಾಗ
ಗ್ರಾಫ್ ಬಂದು ಈ ರೀತಿ ಬರುತ್ತೆ. ಅರ್ಥ ಆಯ್ತಾ? ಸೊ ಈ ರೀತಿ ಇಲ್ಲಿ ಹಂಪ್ ಕ್ರಿಯೇಟ್ ಆಗಿದೆ ಅಂದರೆ ಈ ಒಂದು ಭಾಗಕ್ಕೆ ನಾವೇನಂತ ಕರಿತೀವಿ, ನೋಡ್ ಅಂತ ಕರಿತೀವಿ, ಅಥವಾ ನೋಡಲ್ ಸರ್ಫೇಸ್ ಅಂತ ಕರಿತೀವಿ. ಹಾಗಂದರೆ ಏನು? ನೋಡಲ್ ಸರ್ಫೇಸ್ ಅಂದರೆ ದ ರೀಸನ್ ವೇರ್ ಪ್ರೊಬಬಿಲಿಟಿ ಡೆನ್ಸಿಟಿ ರೆಡ್ಯೂಸಸ್ ಟು 0 ಅಂತ ಅರ್ಥ. ದ ಪ್ರೊಬಬಿಲಿಟಿ ಡೆನ್ಸಿಟಿ ರೆಡ್ಯೂಸಸ್ ಟು 0. ಅರ್ಥ ಆಯ್ತಾ? ಈ ರೀತಿ ನಾವು ಕರಿತೀವಿ. ಅಂದರೆ ಆ ಒಂದು ಜಾಗದಲ್ಲಿ ನಮಗೆ ಎಲೆಕ್ಟ್ರಾನ್ ಸಿಗಲ್ಲ ಅಂತ ಅರ್ಥ. ಸೊ ಇಲ್ಲಿ ಈ ರೀಸನಲ್ಲಿ ಸಿಗುತ್ತೆ, ಬಟ್ ಇಲ್ಲಿ ಸಿಗಲ್ಲ, ಮತ್ತು ಇಲ್ಲಿ ಸಿಗುತ್ತೆ, ಮತ್ತು ಇಲ್ಲಿ ಸಿಗಲ್ಲ. ಹಾಗಾದರೆ ಇಲ್ಲಿ ತನಕ ಇರೋದು 1sದು, ಇಲ್ಲಿ ನಂತರ ಸ್ಟಾರ್ಟ್ ಆಗೋದು 2s ಅಂತ ಅರ್ಥ. ಎಷ್ಟು ನಮಗೆ ಪ್ರೈಮರಿ ನಮಗೆ ಇನ್ಫಾರ್ಮೇಷನ್ ಈ ಗ್ರಾಫ್ ಮುಖಾಂತರ ಸಿಗುತ್ತೆ. ಓಕೆ, ಸೊ ಸೊ 1s orbital density is maximum at the nucleus and decreases with increase in the r ಅಂತ ತಿಳ್ಕೊಳ್ಳಿ. that I will write through the point. ಏನಂತ ಬರೀತೀನಿ ಅಂದರೆ 1s orbital ಹೀಗೆ ಬರೋಣ. for 1s orbital probable density is maximum at the nucleus. ಅಂದರೆ ಅಲ್ಲಿ ಎಲೆಕ್ಟ್ರಾನ್ ಜಾಸ್ತಿ ಸಿಗುತ್ತೆ ಅಂತ ಅರ್ಥ. ದಟ್ ಈಸ್ ಎಲೆಕ್ಟ್ರಾನ್ found easily. Okay, and it decreases with increase in radius. Okay, for 2s orbital ಜೊತೆ ಮಾತಾಡಿದ್ರೆ ಏನಂತಾಗುತ್ತೆ, ಇಲ್ಲಿ 2s ಜೊತೆ ನೋಡಿದ್ರೆ ಫಸ್ಟ್ ಡಿಕ್ರೀಸಸ್, ಮತ್ತೆ ರೀಚ್ ಟು 0 ಆ್ಯಂಡ್ ಅಗೇನ್ ಸ್ಟಾರ್ಟ್ ಟು ಇನ್ಕ್ರೀಸಸ್ ಆಫ್ಟರ್ ರೀಚಿಂಗ್ ಸ್ಮಾಲ್ ಮ್ಯಾಕ್ಸಿಮಮ್ ಆ್ಯಂಡ್ ಇಟ್ ಡಿಕ್ರೀಸಸ್ ಅಗೇನ್. ಹೌದಾ? ಫಸ್ಟ್ ಇಲ್ಲಿ ಏನಾಗಿದೆ, ಡಿಕ್ರೀಸ್ ಆಗಿದೆ, ಅಗೇನ್ ಇನ್ಕ್ರೀಸಸ್ ಟು ಸ್ಮಾಲ್ ಎಕ್ಸ್ಟೆಂಟ್ ಆ್ಯಂಡ್ ಅಗೇನ್ ಫರ್ದರ್ ಇಟ್ ಡಿಕ್ರೀಸಸ್ ಆ್ಯಂಡ್ ಅಪ್ರೋಚಸ್ ಟು 0 ವ್ಯಾಲ್ಯೂ. The reason where probability density reduces is called as nodal surface ಅಂತ ಕರೆಯೋಣ. ಓಕೆ, ಫಾರ್ 2s orbital density is ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ ಶಾರ್ಪ್ಲಿ. ಹೆಂಗೆ ಬರೋಣ, ಡೆನ್ಸಿಟಿ ಫಸ್ಟ್ ಡಿಕ್ರೀಸಸ್ sharply to 0 and again starts to increases. After reaching small maximum it decreases again. And approaches to 0 value. ಓಕೆನಾ? ಈಗ ಇಂಪಾರ್ಟೆಂಟ್ ಪಾಯಿಂಟ್ ಇದು ಬರೀತಾ ಇದ್ದೀನಿ. ಏನಂದರೆ ಎಲ್ಲಿ 0ಕ್ಕೆ ಡಿಕ್ರೀಸ್ ಆಗಿದ್ದಿಲ್ಲ ಆ ರೀಸನ್ಗೆ ಏನಂತ ಕರೀತಾರೆ, ನೋಡಲ್ ಸರ್ಫೇಸ್ ಅಂತ ಕರೀತಾರೆ. ಹಾಗಾದರೆ ಇದೇನಿದು, ನೋಡಲ್ ಸರ್ಫೇಸ್. ಓಕೆ, the reason where the probability density
reduces to 0 is called nodal surface or simply node. ಅರ್ಥ ಆಯ್ತಾ? ಸೊ ಈ ರೀತಿ ಇದೆ. ಸಿಂಪಲಾಗಿ ಹೇಳ್ಬೇಕಂದ್ರೆ ಯಾವ ರೀತಿ ಇರುತ್ತೆ ಅಂದರೆ, ಅದು ಸಪೋಸ್ ಇದು ಸ್ಪೆರಿಕಲ್ ಶೇಪ್ ಇದ್ದರೆ ಈ ರೀತಿ ಸ್ಪೆರಿಕಲ್ ಶೇಪ್ ಇದೆ ಅಂತ ತಿಳ್ಕೊಳ್ಳಿ. ಜೆಡ್ ಆಕ್ಸಿಸ್ಸು, ಎಕ್ಸ್ ಆಕ್ಸಿಸ್ಸು, ವೈ ಆಕ್ಸಿಸ್ ಇದೆ, ಈ ರೀತಿಯಲ್ಲಿ ಇರುತ್ತೆ. ಇದು 1s ಇದ್ದರೆ ಈ ರೀತಿ ಸೊ ಈ ರೀತಿ ನಡುವೆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಬರುತ್ತೆ. ಈ ಪರ್ಟಿಕ್ಯುಲರ್ ಪಾಯಿಂಟ್ ಬಂದಾಗ ಈ ರೀತಿ ಇದೆ ಅಂತ ತಿಳ್ಕೊಳ್ಳಿ. ಸೊ ಇದು ನಿಮ್ಮ ನೋಡಲ್ ಝೋನ್ ಆದರೆ, ಈ ನೋಡಲ್ ಝೋನ್ದಲ್ಲಿ ಏನು ಸಿಗಲ್ಲ ನಿಮಗೆ, ಎಲೆಕ್ಟ್ರಾನ್ ಅಪ್ರೋಚಿಂಗ್ ಅಂದರೆ ಎಲೆಕ್ಟ್ರಾನ್ ಸಿಗುವಂಥದ್ದು ಆಲ್ಮೋಸ್ಟ್ ಅರೌಂಡ್ 0 ಆಗಿರುತ್ತೆ. ಅಗೇನ್ ಈ ಒಂದು ರೀಸನಲ್ಲಿ ಮತ್ತೆ ನಿಮಗೆ ಈ ರೀಸನಲ್ಲಿ ಎಲೆಕ್ಟ್ರಾನ್ಗಳು ಸಿಗ್ತವೆ, ಇಲ್ಲಿ ಸಿಗ್ತವೆ, ಆದರೆ ಈ ಪಾಯಿಂಟಲ್ಲಿ ಸಿಗಲ್ಲ. ಸೊ ದಿಸ್ ವಿಲ್ ಬಿಕಮ್ ಯುವರ್ ಏನಪ್ಪ ಅಂದರೆ ನೋಡಲ್ ಝೋನ್ ಅಥವಾ ನೋಡಲ್ ಸರ್ಫೇಸ್ ಅಂತ ಕರಿತೀವಿ. ಸಪೋಸ್ ಇದು 1s ನೋಡಲ್ ಸರ್ಫೇಸ್ ಆದರೆ ಅದು 2s ಆಗುತ್ತೆ, ಇದು 2s ಆದರೆ ಅದು 3s ಆಗುತ್ತೆ. ಇದೇ ರೀತಿ ನಮಗೆ ತಿಳ್ಕೊಳ್ತಾ ಹೋಗಬೇಕು. ಅರೌಂಡ್ ದಿಸ್ ಸ್ಪೆರಿಕಲ್ ರೀಸನ್ ನಮಗೆ ಇಲ್ಲಿ ಏನು ಸಿಗೋ ಚಾನ್ಸಸ್ ಇದೆ, probability of finding electron is maximum. That is what we call it psi star. Okay, how the radius goes on increases from the center of nucleus to towards this periphery. ಇಲ್ಲಿ ಏನಾಗುತ್ತೆ, ಮತ್ತೆ ನಮಗೆ probability of finding electron become decreases. ಅಂದರೆ ಎಲ್ಲೆಲ್ಲಿ ಹತ್ತಿರ ಇರುತ್ತೆ ಅಲ್ಲಿ ಮಾತ್ರ ಎಲೆಕ್ಟ್ರಾನ್ಗಳ ಸಂಖ್ಯೆ ಸಿಗುವ ಸಾಧ್ಯತೆ ಜಾಸ್ತಿ ಇದೆ ಅಂತ ಅರ್ಥ. ಸೊ ಅರ್ಥ ಆಯ್ತಾ? ಸೊ ದಿಸ್ ಈಸ್ ಅಬೌಟ್ ದ S shape. Then we will go for P shape, P orbitals. ಎರಡನೇ ಟೈಪ್ P orbitals. ಸೊ P orbital ಇಲ್ಲಿ ಕಂಡೀಷನ್ ಏನಿದೆ ಅಂದರೆ, ಮೊದಲನೇದಾಗಿ ಹೇಳ್ಬೇಕಂದ್ರೆ P ಅಂದರೆ ಡಂಬೆಲ್ ಶೇಪಲ್ಲಿ ಸಿಗುತ್ತೆ ಅದು. ಓಕೆ, ಬಟ್ ಆದರೆ ಒಂದು ಇದ್ರದ್ದು ಕಂಡೀಷನ್ಸ್ ಯಾವ ರೀತಿ ಇದೆ ಅಂದರೆ, L is equal to 1 ಇರುತ್ತೆ, ML ರೀಸನ್ ಬಂದು -1 0 +1 ಅಂತ ಕರಿತೀವಿ. ಅಂದರೆ ಮೈನಸ್ ಆಕ್ಸಿಸಲ್ಲಿ 0 ಮತ್ತು ಪ್ಲಸ್ ಆಕ್ಸಿಸಲ್ಲಿ ಈ ಮೂರರಲ್ಲಿ 3 ಡೈಮೆನ್ಷನಲ್ ಓರಿಯೆಂಟೇಷನಲ್ಲಿ ನಮಗೆ these are the 3 possible orientation in which P orbitals are present ಅಂತ ಹೇಳ್ಬೋದು. ಓಕೆ, ಸೊ ಅದಕ್ಕಾಗಿ ನಾನು ಇಲ್ಲಿ ಏನು ಬರೀತೀನಿ, there are 3 possible orientation for P orbital. ಆಯ್ತಾ? 3 types of P orbitals are ಯಾವುದಾದಿದೆ ಅಂದರೆ ಅದು PX, PY and PZ. ಓಕೆನಾ? ಸೊ ಈಚ್ P orbital consists of 2 lobes ಅಂತ ಕರಿತೀವಿ. ದ probability of density ಇಲ್ಲಿ ಏನಾಗಂದರೆ, ಈ ಲೋಬ್ಸ್ ಅಂದರೆ ಏನು, ಹೇಗಿರುತ್ತೆ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ. ಓಕೆ,
ಸೊ ಅದಕ್ಕೂ ಮುಂಚೆ ಪಿ ಎಕ್ಸ್ ಪಿ ವೈ ಪಿ ಜೆಡ್ ನಿಮ್ಗೆ ಗೊತ್ತಿದ್ದರೆ ಸಾಕು. ಸೊ ಲೋಬ್ಸ್ ಅಂದರೆ ಹೇಗೆ ಹೇಳೋದಂದರೆ ನಿಮಗೆ ಈ ರೀತಿ ಇದ್ದರೆ ಅದಕ್ಕೆ ಲೋಬ್ಸ್ ಅಂತ. ಜಸ್ಟ್ ಐ ವಿಲ್ ಇದೊಂದು ಶೇಪ್ ಬರೆದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಆಲ್ ಪಿ ಆರ್ಬಿಟಲ್ಸ್ ಆರ್ ಡಂಬೆಲ್ ಇನ್ ಶೇಪ್. ಸರಿನಾ? ಈಗ ಬನ್ನಿ, ಹಾಗಾದರೆ ನಾನು ಲೋಬ್ಸ್ ಬಗ್ಗೆ ಹೇಳ್ತಾ ಇದ್ದಲ್ಲ ನಿಮಗೆ. ಸಪೋಸ್ ಈ ರೀತಿ ಲೋಬ್ಸ್ ಅಂತ ಕರಿತೀವಿ. ಓಕೆನಾ? ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಮತ್ತೊಂದು ಹಿಂದುಗಡೆಯಿಂದ ಒಂದು ಕಡೆ ಬರ್ತಾರೆ, ಇನ್ನೊಂದು ಈ ರೀತಿ ಇರ್ಬೋದು. ದಿಸ್ ವಿಲ್ ಬಿ ದಿ ಎಕ್ಸ್, ದಿಸ್ ವಿಲ್ ಬಿ ದಿ ಯುವರ್ ಐ ಥಿಂಕ್ ಝೆಡ್, ಆ್ಯಂಡ್ ದಿಸ್ ವಿಲ್ ಬಿ ಯುವರ್ ವೈ. ಇದೇನು ಬರುತ್ತೆ ನಿಮ್ಮದು ಪಿ ಎಕ್ಸ್ ಆರ್ಬಿಟಲ್ ಆಗಿರುತ್ತೆ. ಓಕೆ, ಅರ್ಥ ಆಗ್ತದೆ ನಾನು ಹೇಳಿದ್ದು? ದಿಸ್ ಈಸ್ ಯುವರ್ ಪಿ ಎಕ್ಸ್ ಆರ್ಬಿಟಲ್. ನಾವು ಲೆಟ್ ಅಸ್ ಗೋ ಫಾರ್ ಪಿ ವೈ. So again this will be your x, this will be your z, this will be your y, and this one we call it as py orbital. ಅರ್ಥ ಆಗ್ತದೆ ನಾ ಹೇಳಿದ್ದು? ದೆನ್ ಅಗೇನ್ ಪಿ ಜೆಡ್ ಬಗ್ಗೆ ಮಾತಾಡಿದ್ರೆ again x, z, y. So this will be your p z orbital. So ಈ ರೀತಿಯಾಗಿ ಡಿಫ್ರೆಂಟ್ ನಿಮಗೆ ಏನು ಸಿಗ್ತದೆ, we are going to get shapes of the lobes. You can able to see ಒಂದು orientation along the axis of x axis, orientation along y axis, orientation of lobe around z axis. Okay, ಸೊ ಡಿಫ್ರೆಂಟ್ ಓರಿಯಂಟೇಷನ್ ಆಫ್ ಲೋಬ್ಸ್ ಮೇಲೆ ನಾವು ಡಿಫ್ರೆಂಟ್ ಆ್ಯಕ್ಸಿಸ್ ಮೇಲೆ ಹೇಗೆ ಅದು ಇರುತ್ತೆ ಅನ್ನೋದ್ರ ಮುಖಾಂತರ ನಾವು ಇಲ್ಲಿ ನೋಡಿದ್ವಿ. ಸರಿನಾ? ನಾವು ಲೆಟ್ ಅಸ್ ಗೋ ಫಾರ್ ದ ಡಿ ಆರ್ಬಿಟಲ್. ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ನಂಬರ್ ಆಫ್ ರೇಡಿಯಲ್ ಲೋಬ್ಸ್ ನಿಮಗೆ ಕಂಡುಹಿಡಿಬೇಕಂದ್ರೆ n ಮೈನಸ್ ಎಲ್ ಮೈನಸ್ 1 ಮಾಡಬೇಕು. ಓಕೆನಾ? ಸೊ ದ್ಯಾರ್ ಯು ಆರ್ ಗೋಯಿಂಗ್ ಟು ಗೆಟ್. ಸೊ ನಂಬರ್ ಆಫ್ ಆ್ಯಂಗುಲರ್ ನೋಡ್ಸು ಆಲ್ವೇಸ್ ಈಕ್ವಲ್ ಟು ಎಲ್ಗೆ ಸಮನಾಗಿರುತ್ತೆ. ಟೋಟಲ್ ನಂಬರ್ ಆಫ್ ನೋಟ್ಸ್ ಈಸ್ ಆಲ್ವೇಸ್ ಈಕ್ವಲ್ ಟು n ಮೈನಸ್ 1ಗೆ ಸಮನಾಗಿರುತ್ತೆ. ದಟ್ ಆಲ್ ದ ಥಿಂಗ್ಸ್, ನೋ ನೀಡ್ ಟು ವರಿ ಅಬೌಟ್ ದೋಸ್ ಥಿಂಗ್ಸ್. ಪ್ರೈಮರಿ ನೀವು ಇಷ್ಟು ಗೊತ್ತಿದ್ರೆ ಸಾಕು. ದೆನ್ ಅಗೇನ್ ವಿ ವಿಲ್ ಗೋ ಫಾರ್ ಡಿ ಆರ್ಬಿಟಲ್. ಡಿ ಆರ್ಬಿಟಲ್ ಬಗ್ಗೆ ಹೇಳಬೇಕಾದ್ರೆ ಮೊದಲನೇದು ಏನು ಗೊತ್ತಿರಬೇಕಪ್ಪ ಅಂದರೆ ಕಂಡೀಷನ್ಸ್ ಬಗ್ಗೆ ಮಾತಾಡೋಣ. ಎಲ್ ವ್ಯಾಲ್ಯೂ 2 ಆದರೆ ಎಲ್ ವ್ಯಾಲ್ಯೂ ಇಸ್ ಈಕ್ವಲ್ ಟು -2, -1, 0, +1, +2. ಇದೇನಪ್ಪ ಅಂದರೆ ಪಾಸಿಬಲ್ 5 ಓರಿಯಂಟೇಷನಲ್ಲಿ ಅವೈಲೇಬಿಲಿಟಿ ಆಫ್ ಡಿ ಆರ್ಬಿಟಲ್ ಬಗ್ಗೆ ಹೇಳ್ಕೊಡುತ್ತೆ. ಓಕೆ, ದೇರ್ ಆರ್ 5 ಡಿಫ್ರೆಂಟ್ ಪಾಸಿಬಲ್ ಓರಿಯಂಟೇಷನ್. ಸೊ ಇಲ್ಲಿ ಅದನ್ನೇ ಬರೋಣ. ದೇರ್ ಆರ್ 5 possible orientation of d orbitals. Okay, so
ಇದರ ಮುಖಾಂತರ ನಾವೇನು ನೋಡ್ಬೋದು 5 ಟೈಪ್ಸ್ ಆಫ್ d orbitals are present, which are ಯಾವಿರಬಹುದು. ಅಗೇನ್ ದೇ ಆರ್ dxy, dxz, dyz, dx square minus y square, and again dz square. So these are 5 different types of orientation. ಏನಪ್ಪ ಅಂದರೆ ಆರ್ಬಿಟಲ್ಸ್. ನೆಕ್ಸ್ಟು ಆಲ್ ಅನ್ನೋದಕ್ಕಿಂತ ಇದರಲ್ಲಿ 4D orbitals are double dumbbell in shape and 1D orbital 4 ಡಬಲ್ ಡಬಲ್ ಶೇಪಲ್ಲಿದೆ. ಇನ್ನೊಂದು ಹೇಗಿದೆ ಅಂದರೆ 5th ಒನ್ ಇರುತ್ತಲ್ಲ, ಡಂಬಲ್ ಹ್ಯಾವಿಂಗ್ ಎ ಸರ್ಕ್ಯುಲರ್ ಕಾಲರ್ ಈಸ್ dumbbell with circular collar in XY plane. ಇದನ್ನು ನೆನ್ಪಿಟ್ಕೋಬೇಕು. ಓಕೆನಾ? ಇಲ್ಲೆಲ್ಲ ಕಡೆ ನಿಮಗೆ ಎರಡೆರಡು ನೋಟ್ಸ್ಗಳು ಸಿಗುತ್ತೆ, ರೇಡಿಯಲ್ ನೋಟ್ಸ್ಗಳು ಇರುತ್ತೆ. ಸೊ ಹೇಗಿದೆ ಇದರ ಸ್ಟ್ರಕ್ಚರ್ಸ್ ಅನ್ನೋದನ್ನು ನೋಡೋಣ. ಓಕೆ, ಸೊ ಟೇಕ್ ಲೈಕ್ ದಿಸ್. ಮೊದಲನೇದು ಇದು ಎಕ್ಸು, ಇದು ವೈ. ಸೊ ಒಂದು ಎಕ್ಸ್ ಆಕ್ಸಿಸಲ್ಲಿ ಒಂದು ವೈ ಆಕ್ಸಿಸಲ್ಲಿ ಇರೋದ್ರಿಂದ ಇದಕ್ಕೆ ನಾವೇನಂತ ಕರಿತೀವಿ, DXY ಅಂತ ಕರಿತೀವಿ. ರೈಟ್. ಅನದರ್ ಒನ್ ಈಸ್, ಅದು ನೋಡೋಕೆ ಇದೇ ಥರ ಕಾಣುತ್ತೆ ಆಲ್ಮೋಸ್ಟು. ಇದನ್ನು ನಾವೇನಂತ ಕರಿತೀವಿ, DZX. ಥರ್ಡ್ ಒನ್ ಈಸ್ ಇದು ಕೂಡ ಅದೇ ಥರ ಬರುತ್ತೆ. Sorry, this time this will become y and this will become z. So ಹೀಗಾಗಿ ಇದಕ್ಕೆ ನಾವೇನಂತ ಕರಿತೀವಿ, DYZ. ಓಕೆ, ಥರ್ಡ್ ಆಯಿತಾ. ಫೋರ್ತು ಇದಕ್ಕೆ ನಾವೇನಂತ ಕರಿತೀವಿ, this will become your y and this will become your x, dx square minus dy square. ಇದು 4ನೇ ಟೈಪ್ ಆಫ್ ಡಿ ಆರ್ಬಿಟಲು.
and the last one is ಈ ಥರ ಇಲ್ಲಿ ಒಂದು ಸರ್ಕ್ಯುಲರ್ ಕಾಲಮ್ ಬರುತ್ತೆ. Okay, so this is what we call it as ಇದು y, ಇದು z. ಇದಕ್ಕೇನಂತ ಕರೀತಾರೆ ಡಿ z ಸ್ಕ್ವೇರ್. ಸೊ ಟೋಟಲಿ 5 ಡಿಫ್ರೆಂಟ್ ಟೈಪ್ಸ್ ಆಫ್ ಡಿ ಆರ್ಬಿಟಲ್ಸ್ಗಳು ಇವು. ಸೊ ಎಕ್ಸ್ ವೈ, ಜೆಡ್ ಎಕ್ಸ್, ವೈ ಜೆಡ್, x square minus y square and z square. These are the 5 different type of orbitals. So ಇದಾಯಿತು d orbitals ಬಗ್ಗೆ. Now go for f orbital. ನೋಡಿ f ಆರ್ಬಿಟಲು ಶೇಪು ಡಿಸ್ಟಿಂಕ್ಟಿವ್ ಆಗಿಲ್ಲ. 7 ಡಿಫ್ರೆಂಟ್ ಪಾಸಿಬಲ್ ಆಫ್ ಆರ್ಬಿಟಲ್ಸ್ ಇದೆ, ಬಟ್ ಅದರ ಶೇಪು ಅಷ್ಟು ಕ್ಯಾರೆಕ್ಟರೈಸ್ಡ್ ಇಲ್ಲ. ಅದಕ್ಕೆ ಡಿಫ್ಯೂಸ್ಡ್ ಶೇಪ್ ಅಂತ ಕರಿತೀವಿ. ಅದನ್ನು ನಮಗೆ ಡ್ರಾ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜಸ್ಟ್ ಅದರ ಕಂಡೀಷನ್ಸ್ ಬರೆದು ಇದನ್ನು ಮುಂದಿನ ಟಾಪಿಕ್ ನಾವು ಹೋಗೋಣ. ಸೊ ಫೋರ್ತ್ ಒನ್ ಈಸ್ ಎಫ್ ಆರ್ಬಿಟಲ್ಸ್. ಎಫ್ ಆರ್ಬಿಟಲ್ಸಲ್ಲಿ ಏನಿದೆ ಕಂಡೀಷನ್ಸ್, ಒಂದು ಎಲ್ ಈಸ್ ಈಕ್ವಲ್ ಟು 3 ಇದ್ದಾಗ ಎಮ್ ಎಲ್ ಈಸ್ ಈಕ್ವಲ್ ಟು ಏನಾಗುತ್ತೆ -3, -2, -1, 0, +1, +2, +3. ಸೊ ಟೋಟಲಿ ದೇರ್ ಆರ್ 7 ಡಿಫ್ರೆಂಟ್ ಪಾಸಿಬಲ್ ಓರಿಯೆಂಟೇಷನ್ಸ್ಗಳು ನಮಗೆ ಸಿಗುತ್ತೆ. ಅದಕ್ಕಾಗಿ ನಾನು ಇಲ್ಲಿ ಅದನ್ನೇ ಬರಿತಿದ್ದೀನಿ. ದೇರ್ ಆರ್ 7 ಪಾಸಿಬಲ್ orientation for f orbitals. Seven type of s orbitals. S orbitals are present. ಯಾವ್ಯಾವಿರ್ಬೋದು ಅಂದರೆ ಎಫ್ ಎಕ್ಸ್ ಕ್ಯೂಬ್, ಎಫ್ ವೈ ಕ್ಯೂಬ್, ಎಫ್ ಎಕ್ಸ್ ಇಂಟು ವೈ ಸ್ಕ್ವೇರ್ ಮೈನಸ್ ಜೆಡ್ ಸ್ಕ್ವೇರ್. ಅದೇ ರೀತಿ ಎಫ್ ವೈ ಇಂಟು ಜೆಡ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ಎಫ್ ಜೆಡ್ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್, ಆ್ಯಂಡ್ ಎಫ್ ಎಕ್ಸ್ ವೈ ಜೆಡ್. ಓಕೆನಾ? ಇದೇನು ಅವಶ್ಯಕತೆ ಇಲ್ಲ, ಸುಮ್ಮನೆ ನಿಮಗೆ ಹೇಳ್ತಾ ಇದ್ದೀನಿ. ಎಫ್ ಆರ್ಬಿಟಲ್ಸ್ ಆರ್ diffused in shape. Okay, so this is all about the f orbitals. Now let us go for the end part of this chapter, rules for filling the electrons in various orbitals. Next topic, rules for filling the electrons in various orbitals. Now we will discuss one by one. ಮೊದಲನೇದು ನೋಡಿ, totally there are 3 different types of filling of principles for filling the electrons in the different orbitals. ಅದನ್ನು ನಾವು ಹೇಳೋಣ. So filling of electrons into the orbitals of a different atom takes place according to 3 rules. ಯಾವುದಂದರೆ Ampère principle, Pauli's exclusion principle and Hund's rule of maximum multiplicity ಇದೆ.
ಸೊ ಅದನ್ನೇ ನಾನು ಇಲ್ಲಿ ಬರೀತಾ ಇದ್ದೀನಿ. there are three different ಹಂಗೆ ಅನ್ನೋದಕ್ಕಿಂತ filling of electron into the orbitals of different atoms is done by three rules, and they are ಯಾವ್ಯಾವಿದೆ ಅಂದರೆ ಅದು ಅಫ್ಬೋ ಪ್ರಿನ್ಸಿಪಲ್, Pauli's exclusion principle, another one is Hund's rule of maximum multiplicity. ಸೊ ಈ ರೀತಿ 3 ರೂಲ್ಸ್ ಇದೆ. ಒನ್ ಬೈ ಒನ್ ನೋಡ್ಕೊಂಡು ಹೋಗೋಣ. ಮೊದಲನೇದು ಅಫ್ಬೋ ಪ್ರಿನ್ಸಿಪಲ್. ಓಕೆ, ಸೊ ಅಫ್ಬೋ ಪ್ರಿನ್ಸಿಪಲಲ್ಲಿ ಏನು ಹೇಳುತ್ತಂದರೆ, ಫಿಲ್ಲಿಂಗ್ ಆಫ್ ದ ಆರ್ಬಿಟಲ್ಸ್ by electron takes place in the order of their increasing energy. ಅರ್ಥ ಆಯ್ತಾ? ಸೊ ಅಕಾರ್ಡಿಂಗ್ ಟು ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಎನರ್ಜಿಯಲ್ಲಿ ಎಲೆಕ್ಟ್ರಾನ್ಸ್ ಆರ್ ಫಿಲ್ಡ್ ಇನ್ ದ ಆರ್ಬಿಟಲ್. ಸೊ ಸಿಂಪಲ್ ಆಗಿ ಏನಂತ ಬರಬೇಕಂದ್ರೆ, ಆರ್ಬಿಟಲ್ಸ್ are filled in the order of their increasing energies. ಅರ್ಥ ಆಯ್ತಾ? ಇದರೊಳಗೆ 2 ಸಬ್ ರೂಲ್ ಇವೆ. ದೇರ್ ಆರ್ 2 sub rules. ಯಾವುದಾವುದು? ಮೊದಲನೇದು ಏನಪ್ಪ ಅಂದರೆ, ಆರ್ಬಿಟಲ್ಸ್ ಆರ್ ಫಿಲ್ಡ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ n ಪ್ಲಸ್ ಎಲ್ ವ್ಯಾಲ್ಯೂ. ಆರ್ಬಿಟಲ್ಸ್ ಆರ್ ಫಿಲ್ಡ್ in the increasing order of orbitals are filled in increasing order of their n plus el value. ಇದು ಮೊದಲನೇ ರೂಲ್, ಸಬ್ ರೂಲ್. ಎರಡನೇ ಸಬ್ ರೂಲ್ ಏನು ಹೇಳುತ್ತೆ, ಇಫ್ ಆರ್ಬಿಟಲ್ಸ್ ಹ್ಯಾವ್ ಸೇಮ್ n plus l value, if 2 orbitals have same n plus l value, ಅರ್ಥ ಆಗ್ತಿದೆ? the orbital with
lower n value is filled first. ಅರ್ಥ ಆಯ್ತಾ? ಸೊ ಈ ರೀತಿ ಹೇಳ್ತಾರೆ. ಹಿಂಗಂದ್ರೆ ಏನು ಮೊದಲನೇದಾಗಿ ನಾನು ಹೇಳ್ತೀನಿ ನಿಮಗೆ. ನೋಡಿ, ಭಾಳ ಸಿಂಪಲಾಗಿ ಅರ್ಥ ಮಾಡ್ಕೋಬೇಕಾಗಿದೆ ಇಲ್ಲಿ. ಸಪೋಸ್ 1s ಆಯ್ತು ಅಂತ ತಿಳ್ಕೊಳ್ಳಿ. 1s ಆದ ಕೂಡಲೇ 2s, 2s ಆದ ಕೂಡಲೇ 2p, 2p ಆದ ಕೂಡಲೇ 3s, 3p. ಈ ರೀತಿ ನಾವು ಎಲೆಕ್ಟ್ರಾನ್ ಫಿಲ್ಲಿಂಗ್ ಮಾಡ್ತಾಯಿದ್ದೀವಿ ಅಂತ ಅರ್ಥ. ಇನ್ಕ್ರೀಸಿಂಗ್ ಆರ್ಡರಲ್ಲಿ ಹೋಗ್ತಾ ಇದೆ. ಸೊ ಆರ್ಬಿಟಲ್ಸ್ ಆರ್ ಫಿಲ್ಡ್ ಇನ್ ದರ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ n plus l ವ್ಯಾಲ್ಯೂ. ಎರಡನೇದು ನೋಡಿ, 2 ಆರ್ಬಿಟಲ್ಸ್ ಹ್ಯಾವ್ ಸೇಮ್ n plus l ವ್ಯಾಲ್ಯೂ ಲೈಕ್ ದಿಸ್. ಯಾವುದು? 4s ಮತ್ತು 3d ಇದೆ. ಇವೆರಡರದ್ದು n plus l ವ್ಯಾಲ್ಯೂ ಏನಿರುತ್ತೆ? ಸೇಮ್ ಇದೆ. ಇದ್ದಾಗ ಎರಡರಲ್ಲಿ ಯಾವುದು ಮೊದಲು ಬರಬೇಕು ಅನ್ನೋದನ್ನು ಪ್ರಶ್ನೆ. ಅವಾಗ ಏನು ಮಾಡ್ತೀರಿ? ಎರಡರದ್ದು n plus l ವ್ಯಾಲ್ಯೂ ತೆಗೋಣ. n plus l ವ್ಯಾಲ್ಯೂ ತೆಗೆದಾಗ ಯಾವುದ್ರದ್ದು n plus l ವ್ಯಾಲ್ಯೂ ಎರಡರದ್ದು ಸೇಮ್ ಬಂದಾಗ n ವ್ಯಾಲ್ಯೂ ಯಾವುದ್ರದ್ದು ಕಡಿಮೆ ಇರುತ್ತೆ, ದ್ಯಾಟ್ ವಿಲ್ ಆಕ್ಯುಪೈ ಫಸ್ಟ್. ಓಕೆ, ಮೊದಲು ನಿಮಗೆ ಗೊತ್ತಿರಬೇಕಿದ್ರಲ್ಲಿ n ಅಂದರೆ ಯಾವುದು, l ಅಂದರೆ ಯಾವುದು. ಸೊ ದ್ಯಾಟ್ ವಿಲ್ ಬಿಕಮ್ ಅವರ್ n ಆ್ಯಂಡ್ l. ಅದನ್ನು ಹೇಗೆ ಕಂಡುಹಿಡಿತಾರೆ ಅಂದರೆ n ಆ್ಯಂಡ್ l. n ಈಸ್ ಈಕ್ವಲ್ ಟು 1 ಇದ್ದರೆ l ಈಸ್ ಈಕ್ವಲ್ ಟು 0 ಇರುತ್ತೆ. n ಈಸ್ ಈಕ್ವಲ್ ಟು 2 ಇದ್ದಾಗ l ಈಸ್ ಈಕ್ವಲ್ ಟು 1 ಆಗುತ್ತೆ. ಓಕೆನಾ? 3 ಇದು 2 ಇರುತ್ತೆ, ಒಂದು ವ್ಯಾಲ್ಯೂ ಕಡಿಮೆ ಇರುತ್ತೆ. ಓಕೆನಾ? ಸೊ 4, 3 ಈ ರೀತಿ ಇದ್ದಾಗ ಇದಕ್ಕೆ ನಾವು ಎಸ್ ಅಂತ ಕರಿತೀವಿ, ಇದಕ್ಕೆ ನಾವು ಪಿ ಅಂತ ಕರಿತೀವಿ. ಇದು ನಮ್ಮದು ಡಿ, ಇದು ನಮ್ಮದು ಎಫ್. ಓಕೆ, ಸೊ ಹೀಗಿದೆ ಅಂತ ತಿಳ್ಕೊಳ್ಳಿ. ನಾವು ಲೆಟ್ ಅಸ್ ಟಾಕ್ ಅಬೌಟ್ ದಿಸ್ n ಆ್ಯಂಡ್ l, n plus l ವ್ಯಾಲ್ಯೂ. ಮೊದಲನೇದಾಗಿ 3D ನೋಡೋಣ. 3Dದು n plus l ವ್ಯಾಲ್ಯೂ ಕಂಡುಹಿಡಿಯೋಣ. ದಿಸ್ 3 ಅಂದರೆ n plus l. 3 ಇಲ್ಲಿ 3 ಹಾಕಿ. ಡಿ ಅಂದರೆ ಎಷ್ಟಿದೆ ರೀ? ಡಿ ಅಂದರೆ ಡಿ ವ್ಯಾಲ್ಯೂ ಎಷ್ಟು ಬರುತ್ತೆ? 2 ಬರ್ತದೆ. ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? ಇದು 5 ಆಗುತ್ತೆ. ಅದೇ ರೀತಿ ಮತ್ತೊಂದು ಯಾವುದು ಕೊಟ್ಟಿದ್ದಾನೆ? 4s ಕೊಟ್ಟಿದ್ದಾನೆ. 4sದು n plus l ವ್ಯಾಲ್ಯೂ ಕಂಡುಹಿಡಿಯೋಣ. 4ದು ಕಂಡುಹಿಡಿಬೇಕಂದ್ರೆ ಅಗೇನ್ n plus l. ಇದರ n ಅಂದರೆ 4, ಎಸ್ l ಅಂದರೆ ಎಷ್ಟಿದೆ? 0 ಇದೆ. 0 ಇದ್ದಾಗ ಇದ್ರ ವ್ಯಾಲ್ಯೂ ಎಷ್ಟು ಬರುತ್ತೆ? 4 ಬರುತ್ತೆ. ಎರಡು ಸೇಮ್ ಇದಾವೇನ್ರಿ? ಇಲ್ಲ. ಎರಡು ಸೇಮ್ ಇಲ್ಲ ಅಂದರೆ ಮೊದಲು ಯಾವುದು ಬರುತ್ತೆ? ಯಾವುದ್ರ ಕಡಿಮೆ ಇದೆ ಅದು ಬರುತ್ತೆ. ಸೊ ದಿಸ್ ಈಸ್ ಲೆಸ್, ದಿಸ್ ಈಸ್ ಮೋರ್. ಹೀಗಾಗಿ ಮೊದಲು ಬರೋದು 4s, ನಂತರ ಬರೋದು 3D. ಅರ್ಥ ಆಯಿತಾ? ಸೊ ಈ ರೀತಿ ನಿಮಗೆ ತಿಳ್ಕೊಂಡು ಹೋಗಬೇಕಾಗಿದೆ. ನೆಕ್ಸ್ಟ್ ಪ್ರಿನ್ಸಿಪಲ್, ಎರಡನೇದು ಅಫ್ಬೋ ಪ್ರಿನ್ಸಿಪಲ್ ಆಯಿತು. ಎರಡನೇ ಪ್ರಿನ್ಸಿಪಲ್ ಬಂದು ಪೌಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್. ಪೌಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಇದೇನು ಹೇಳುತ್ತೆ ಅಂದರೆ, ನೋ 2 electrons in atom can have same set of 4 quantum numbers. No 2 electrons in an atom can have same set of 4 quantum numbers. ಹಿಂಗಂದ್ರೆ ಏನು? in an orbital can accommodate maximum 2 electron with opposite sign ಅಂತ ಅರ್ಥ. ಅಂದರೆ ಯಾವುದೇ ಒಂದು ಎಲೆಕ್ಟ್ರಾನ್ ಏನು ಅಟೋಮ್ ಆರ್ಬಿಟಲಲ್ಲಿ ಹೇಗೆ ಅಕ್ಯುಪೈ ಆಗುತ್ತಂದರೆ, ಸಪೋಸ್ ಇದು px, py, pz ಇದೆ ಅಂತ ತಿಳ್ಕೊ, ಅಥವಾ ಒಂದು ಆರ್ಬಿಟಲಲ್ಲಿರುವಂಥ ಈ ಆರ್ಬಿಟಲಲ್ಲಿ ಎಲೆಕ್ಟ್ರಾನ್ಗಳು ಹೇಗೆ ಆಕ್ಯುಪೈ ಆಗುತ್ತೆ ಅಂದರೆ, ಮ್ಯಾಕ್ಸಿಮಮ್ ಒಂದು ಈ ರೀತಿ 2 ಆಕ್ಯುಪೈ ಆಗ್ತವೆ. 2ಕ್ಕಿಂತ ಹೆಚ್ಚಿಗೆ ಇಲ್ಲಿ ಆಕ್ಯುಪೈ ಆಗಲ್ಲ. ಅದು ಮತ್ತು
ಎರಡು ಅಪೋಸಿಟ್ ಸೈನ್ ಅಂದರೆ ಒಂದು ಮೇಲ್ಗಡೆ ಇದ್ದರೆ ಮತ್ತೊಂದು ಕೆಳಗಡೆ ಇರುತ್ತೆ. ಸೊ ಈ ರೀತಿ ಹಾಕಬೇಕಂತ ಹೇಳ್ತಾರೆ ಯಾರು, ಪೌಲಿ's exclusion principle. If two electrons have a same value of n, l, m, they should have a different value of spin. ಸಪೋಸ್ n ವ್ಯಾಲ್ಯೂ, l ವ್ಯಾಲ್ಯೂ, m ವ್ಯಾಲ್ಯೂ ಸೇಮ್ ಇದ್ದಿರ್ಬೋದು, ಆದರೆ ಸ್ಪಿನ್ ಮಾತ್ರ ಏನಿರುತ್ತೆ, ಡಿಫ್ರೆಂಟ್ ಇರುತ್ತೆ. ಸ್ಪಿನ್ ಡಿಫ್ರೆಂಟ್ ಇರೋದ್ರಿಂದ ಅದು ಏನಾಗುತ್ತೆ, ಒಂದು ಕ್ಲಾಕ್ ವೈಸ್ ಸ್ಪಿನ್ ಆದರೆ ಮತ್ತೊಂದು ಆ್ಯಂಟಿ ಕ್ಲಾಕ್ ವೈಸ್ ಸ್ಪಿನ್ ಆದಾಗ ಏನಾಗುತ್ತೆ, ದ್ಯಾಟ್ ವಿಲ್ ಬಿ ಎಕ್ಸಿಸ್ಟೆಡ್ ಅಂತ ಹೇಳ್ತೀವಿ. ಹಾಗಾಗಿ 4 ಡಿಫ್ರೆಂಟ್ ಕ್ಯಾನ್ ಹ್ಯಾವ್ ಅ ಸೇಮ್ ಸೆಟ್ ಆಫ್ ಎ 4 ಕ್ವಾಂಟಮ್ ನಂಬರ್ಸ್ ಅಂತ ನಾವು ಕರಿತೀವಿ. ಬಟ್ ದರ್ ಸ್ಪಿನ್ ಮಸ್ಟ್ ಬಿ ಅಂದರೆ 4 ಏನಿರಲ್ಲ ಕ್ವಾಂಟಮ್ ನಂಬರ್ಗಳು, 2 ಅಟಾಮಿಕ್ ಆರ್ಬಿಟಲ್ಗಳದು ಸೇಮ್ ಇರಲ್ಲ. No 2 electrons can in an atom can have a same set of 4 quantum numbers. So that you have to understand. So ಇದು ಒಂದು Pauli's exclusion principle. Okay na? Then comes third one is Hund's rule. Hund's rule of maximum multiplicity. So ಇದೇನು ಹೇಳ್ತಂದರೆ, electron pairing takes place only after partial filling of all the degenerated orbitals. Electron pairing takes place only after partial filling all the degenerated orbital. ಹಿಂಗಂದ್ರೆ ಏನು, electron pairing will takes place after partial filling of all degenerated orbitals. ನೋಡಿ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸೇಮ್ ಎನರ್ಜಿದು ಆರ್ಬಿಟಲ್ಸ್ಗಳಿಗೆ ನಾವೇನಂತ ಕರಿತೀವಿ, ಡಿಜೆನರೇಟೆಡ್ ಆರ್ಬಿಟಲ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ ನಾನು ಹೇಳಿದ್ದು? ಸಪೋಸ್ ಪಿ ಎಕ್ಸ್ ಪಿ ವೈ ಪಿ ಜೆಡ್ ಇದೆ, ಪಿ ಎಕ್ಸ್ ಪಿ ವೈ ಪಿ ಜೆಡ್ ಇದೆ ಅಂತ ತಿಳ್ಕೊಳ್ಳಿ. ಇವು 3 ಆರ್ಬಿಟಲ್ಸ್ಗಳು ಏನಿದೆ ಅಂದರೆ ಡಿಜೆನರೇಟೆಡ್ ಆರ್ಬಿಟಲ್ಸ್ ಅಂತ ಕರಿತೀವಿ, ಅಂದರೆ ಸೇಮ್ ಎನರ್ಜಿ ಆರ್ಬಿಟಲ್ಸ್. ಓಕೆ, ಹೀಗಿದ್ದಾಗ ಇಲ್ಲಿ ಎಲೆಕ್ಟ್ರಾನ್ ಪೇರಿಂಗ್ ಎಲ್ಲಿ ತನಕ ಆಗಲ್ಲ ಅಂದರೆ ಎಲ್ಲದರಲ್ಲಿ ಕಂಪ್ಲೀಟ್ಲಿ ಹಾಫ್ ಫಿಲ್ಡ್ ಆಗೋ ತನಕ ಪೇರಿಂಗ್ ಆಗಲ್ಲ. ಅಂದರೆ ಸಪೋಸ್ ಈ ರೀತಿ ಇಲ್ಲಿದ್ದಿಲ್ಲೇ ಪೇರ್ ಆಗಿ ಖಾಲಿ ಇರುತ್ತೇನೋ, ಇರಲ್ಲ. ಈ ರೀತಿ 2 ಆಗುತ್ತವೇನೋ, ಇದನ್ನು ಪಾಸಿಬಿಲಿಟಿ ಇಲ್ಲ. ಆದರೆ ಈ ರೀತಿ ಪಾಸಿಬಲ್ ಇದೆ, 1 2 3 ನಂತರ ಇದು ಪೇರ್ ಆದರೆ ದಿಸ್ ಈಸ್ ದಿ ಪಾಸಿಬಿಲಿಟಿ. ಅಥವಾ 1 2 3 4 5 ಇದನ್ನು ಕೂಡ ಪಾಸಿಬಲ್ ಇದೆ. ಅರ್ಥ ಆಗ್ತದೆ ನಾನು ಹೇಳಿದ್ದು? ಸೊ ದೀಸ್ ಆರ್ ದ ಪಾಸಿಬಲ್ ವೇಸ್. ಇದನ್ನು ಪಾಸಿಬಲ್ ಇದೆ, ಇದು ಪಾಸಿಬಲ್ ಇದೆ, ಇದು ಪಾಸಿಬಲ್ ಇದೆ. ಆದರೆ ಇದು ಪಾಸಿಬಲ್ ಇಲ್ಲ, ಹೀಗೆ ಇರಲ್ಲ. ಅದರ ಅರ್ಥ ಏನಪ್ಪ ಅಂದರೆ ಕಂಪ್ಲೀಟ್ಲಿ ಮೊದಲು ಹಾಫ್ ಫಿಲ್ ಆಗಬೇಕು. ಕಂಪ್ಲೀಟ್ಲಿ ಮೊದಲು ಏನಾಗಬೇಕು, ಹಾಫ್ ಫಿಲ್ ಆಗಬೇಕು. ಡಿಜೆನರೇಟೆಡ್ ಆರ್ಬಿಟಲಲ್ಲಿ ಮೊದಲು ಎಲೆಕ್ಟ್ರಾನ್ಗಳು ಕಂಪ್ಲೀಟ್ಲಿ ಹಾಫ್ ಫಿಲ್ ಆದ ನಂತರನೇ ಪೇರಿಂಗ್ ಆಗಲಿಕ್ಕೆ ಸಾಧ್ಯ ಅಂತ ಇದನ್ನು ಯಾರು ಹೇಳಿದ್ದು, ಹುನ್ಸ್ ಮ್ಯಾಕ್ಸಿಮಮ್ ಮಲ್ಟಿಪ್ಲಿಸಿಟಿ ರೂಲ್ ಹೇಳಿರುತ್ತೆ. ಅರ್ಥ ಆಯಿತಾ? ಸೊ ದಿಸ್ ಈಸ್ ಆಲ್ ಅಬೌಟ್ ದ ಫಿಲ್ಲಿಂಗ್ ಆಫ್ ಎಲೆಕ್ಟ್ರಾನ್ ಇಂಟು ದ atomic orbitals according to Hund's rule, Pauli's exclusion principle and Afbo principle. ಸೊ ನೆಕ್ಸ್ಟ್ ಕ್ಲಾಸ್ ನಾನು ಚಿಕ್ಕದಾಗಿ ಇನ್ನೊಂದು ಕ್ಲಾಸ್ ತೊಗೋತೀನಿ. ಅದು ಒಂದು ಪ್ರೊಬಬ್ಲಿ ಬಂದು ಒಂದು 20 ಮಿನಿಟ್ಸ್ ಅಥವಾ 25 ಮಿನಿಟ್ಸ್ ಇರುತ್ತೆ. ಅದರಲ್ಲಿ ನಾನೇನು ಮಾಡ್ತೀನಪ್ಪ ಅಂದರೆ ಇವು 3 ಪ್ರಿನ್ಸಿಪಲ್ಗಳನ್ನು ಬಳಸ್ಕೊಂಡು ಎಲೆಕ್ಟ್ರಾನ್ಗಳನ್ನು ಹೇಗೆ ಫಿಲ್ ಮಾಡ್ತಾರೆ ಅಂತ ವಿತ್ ಡಯಾಗ್ರಾಮ್ ನಾನು ತೋರಿಸ್ತೀನಿ. ಓಕೆ, ಸೊ ದಿಸ್ ಈಸ್ ಅಬೌಟ್ ಟುಡೇಸ್ ಕ್ಲಾಸ್. ಥ್ಯಾಂಕ್ ಯು.